ಕಾಲ್ತುಳಿತದಲ್ಲಿ 11 ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಾಳುಗಳ ವಿಚಾರಣೆಯನ್ನ ಡಿಸಿ ಜಗದೀಶ್ ಮುಗಿಸಿದ್ದಾರೆ. 14 ಮಂದಿ ಗಾಯಾಳುಗಳ ವಿಡಿಯೋ ಹೇಳಿಕೆಯನ್ನು ಕೂಡ ಅವರು ದಾಖಲು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಅಷ್ಟು ಮಾತ್ರ ಅಲ್ಲ, ಅನೇಕರು ಗಾಯಗೊಂಡಿದ್ರು. ಈಗ ಗಾಯಾಳುಗಳ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಡಿಸಿ ಜಗದೀಶ್ ಗಾಯಾಳುಗಳ ವಿಚಾರಣೆಯನ್ನ ಮುಗಿಸಿದ್ದಾರೆ. ವಿಡಿಯೋ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಜೂನ್ 13ಕ್ಕೆ ಅಧಿಕಾರಿಗಳ ಹೇಳಿಕೆ ಪಡೆಯಲು ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಘಟನೆಯ ದಿನ ಯಾರ್ಯಾರು ಪ್ರಮುಖ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿ ಇದ್ರು ಅವರಿಗೂ ಕೂಡ ಅಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಟೀಮ್ ಪ್ರಮುಖರಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದ್ದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಾಯಾಳುಗಳ ವಿಚಾರಣೆಯನ್ನ ಮಾಡಿ ಮುಗಿಸಿದ್ದಾರೆ ಡಿಸಿ ಜಗದೀಶ್ ಅವರು. ಅಷ್ಟು ಮಾತ್ರ ಅಲ್ಲ, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಅನೇಕರು ಈಗಾಗಲೇ ಹೇಗಾಯಿತು ಆ ಘಟನೆ, ಇವರು ಯಾವ ಕಾರಣಕ್ಕಾಗಿ ಅಲ್ಲಿ ಹೋದ್ರು, ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಜಿಸ್ಟ್ರೇಟ್ ಒಂದು ತನಿಖೆಯನ್ನು ಕೂಡ ಈಗಾಗಲೇ ಮಾಡೋದಕ್ಕೆ ಸರ್ಕಾರ ಆದೇಶವನ್ನ ಮಾಡಿತ್ತು. ಇದೀಗ 14 ಗಾಯಾಳುಗಳ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಡಿಸಿ ಜಗದೀಶ್. ಇವತ್ತು ನಮಗೆ ಅಂದರೆ ಬೆಳಿಗ್ಗೆನೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದು ಎಲ್ಲ ಇವತ್ತು ಪೆರೇಡ್ ಇದೆ ಅಂತ ಒಂದು ಇದು ಬಂತು. ಅದರಿಂದ ನಾವು ಏನು ಮಾಡೋಣ, ಒಂದು ಹೋಗೋಣ ಅಂತ ನಾವೆಲ್ಲ ನಾನು ನಮ್ಮ ಬ್ರದರ್ಸ್ ಎಲ್ಲ ಹೋಗೋಣ ಅಂತ ಸಿದ್ಧತೆ ಮಾಡ್ಕೊಂಡು ಹೋಗ್ತೀವಿ. ಅದಾದಮೇಲೆ ಅಲ್ಲಿ ಹೋದರೆ ಫುಲ್ ಎಲ್ಲರಿಗೂ ಫ್ರೀಯಾಗಿ ಎಂಟ್ರಿ ಇದೆ ಒಳಗಡೆಗೆ ಅಂತ ಹೇಳಿದ ಜನ ಎಲ್ಲ ಸೇರಿ ಒಳಗಡೆಗೆ ನುಗ್ಗೋಕ್ಕೆ ಎಲ್ಲ ಇದು ಮಾಡಿದ್ವಿ. ಕೊನೆಗೆ ನಮ್ಗೆ ಏನಾಯಿತು ಅಂದರೆ ಒಳಗಡೆಗೆ ಹೋಗೋಕ್ಕೆ ಚಾನ್ಸ್ ಸಿಕ್ತು. ನಾವು ಒಳಗಡೆ ಹೋದ್ವಿ. ಎಲ್ಲ ಈವೆಂಟ್ಸ್ ಎಲ್ಲ ನಡೀತು. ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು, ಎಲ್ಲರೂ ಬಂದರು, ಪ್ಲೇಯರ್ಸ್ ಎಲ್ಲ ಬಂದರು. ಕೊನೆಗೆ ನನ್ನ ರಿಟರ್ನ್ ಬರುವಾಗ ಏನಾಯಿತು ಅಂದರೆ ನಮಗೆ ಎಲ್ಲ ಜನ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ನನ್ನ ಕಾಲಿಗೆ ಮೇಲೆ ಎಲ್ಲ ಬಿದ್ದಿರೋದ್ರಿಂದ ನನ್ನ ಕಾಲಿಗೆ ಏಟಾಯಿತು. ಎಂಟ್ರಿ ಆಗೋವಾಗಲಿಲ್ಲ, ಬರುವಾಗ ನನಗಾಗಿದ್ದು ಅಂದರೆ ಏನಂದರೆ ಇಷ್ಟು ತುಂಬ ಜನ ಇದ್ದಾಗ ಸ್ವಲ್ಪ ಪೊಲೀಸರು ತುಂಬ ಜನ ಇದ್ದು ಮೇಂಟೈನ್ ಮಾಡಬೇಕಿತ್ತು. ಒಟ್ಟಿನಲ್ಲಿ ಆ್ಯಕ್ಚುಲಿ ನಾವು ಕ್ರೌಡು ಜಾಸ್ತಿ ಆಗಿರೋದ್ರಿಂದ ಪೀಪಲ್ಸ್ ಆ ಥರ ಬಿಹೇವ್ ಮಾಡಿದ್ರು. ಮತ್ತು ಅಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡಿಲ್ಲ. ಆ್ಯಕ್ಚುಲಿ ಪೊಲೀಸರ್ನೆಲ್ಲ ಗೇಟ್ ಹತ್ರ ಎವ್ರಿ ಗೇಟ್ ಹತ್ರನೂ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಎನಫ್ ನಂಬರ್ ಆಫ್ ಪೊಲೀಸರ್ಸ್ನ ಇಡಬೇಕಿತ್ತು. ಬಟ್ ಅದು ಇಟ್ಟಿರಲಿಲ್ಲ. ಮತ್ತು ಸೆಕ್ಯೂರಿಟಿ ಎಲ್ಲ ನೆಗ್ಲಿಜೆನ್ಸಿ ಇತ್ತು ಅಷ್ಟೇ. ಇಲ್ಲ, ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆ್ಯಕ್ಚುಲಿ ರೋಡ್ ಶೋ ಇರುತ್ತೆ ಅಂತೇಳಿ ಅಲ್ಲಿ ನೋಡೋಣ ಅಂತ ಹೋಗಿದ್ದು. ನಾವು ಒಂದು 4 ಪೀಪಲ್ಸ್ ಹೋಗಿದ್ದು, ನಮ್ಮ ಕೊಲೀಗ್ಸ್ ಎಲ್ಲ. ಪ್ರಿಕಾಷನ್ಸ್ ಅಂದರೆ ಅದು ಜನ ಓವರ್ ಕ್ರೌಡ್ ಆಗಬೇಕಾದ್ರೆ ಮುಂಚೆನೇ ಅವರು ಗೇಟೆಲ್ಲ ಓಪನ್ ಆಗಿದ್ರೆ ಎಲ್ಲ ಈಸಿಯಾಗಿ ಒಳಗಡೆ ಹೋಗ್ತಿದ್ರು. ರಶ್ ಇರಬೇಕಾದ್ರೆ ಒಂದೇ ಸಲ ಸ್ವಲ್ಪ ಹೊತ್ತು ಓಪನ್ ಮಾಡೋದು ಮತ್ತೆ ಕ್ಲೋಸ್ ಮಾಡೋದು ಗೇಟು. ಅಲ್ಲಿ ನಾನು ನೋಡಿದ್ದು ಒಂದು 3 ಮೆಂಬರ್ಸ್ ತನಕ ನೋಡಿದೆ. ಅನ್ಕಾನ್ಷಿಯಸ್ ಆಗಿರ್ಬೇಕಾದ್ರೆ ಅವನ್ನ ಆಂಬುಲೆನ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಿದ್ದು ಕ್ಯಾರಿ ಮಾಡಬೇಕಾದ್ರೆ ನೋಡಿದ್ದು ನಾನು. ಇಲ್ಲ, ನಾನು ಆ್ಯಕ್ಚುಲಿ ನನಗೆ ಈ ಥರ ಆದಮೇಲೆ ನಾನೇನು ಅನ್ಕಾನ್ಷಿಯಸ್ ಆಗಿಲ್ಲ. ಸೊ ನಾನು ಹೋಲ್ಡ್ ಮಾಡಿಕೊಂಡು ಬ್ಲೀಡ್ ಆಗದ್ರೆ ಹೋಲ್ಡ್ ಮಾಡ್ಕೊಂಡಿದ್ದೆ. ಸೆಕ್ಯೂರಿಟಿ ಅವ್ರ ಹತ್ರ ಗೇಟ್ ಓಪನ್ ಮಾಡಿಸಿ ಹೊರಗಡೆ ಬಂದೆ. ಬೈ ವಾಕ್ ನಾನು ಆಸ್ಪತ್ರೆಗೆ ತಲುಪಿದೆ.